ಇವತ್ತು ನಾನು ಹೋಗ್ತಾ ಇರೋದು ಒಂದು ಸೀಕ್ರೆಟ್ ಅಂಡರ್ಗ್ರೌಂಡ್ ಟೆಂಪಲ್. ಈ ಸೀಕ್ರೆಟ್ ಅಂಡರ್ಗ್ರೌಂಡ್ ಟೆಂಪಲಲ್ಲಿ ಪೂಜೆ ಮಾಡೋದು ಏಲಿಯನ್ಸ್ಗಳನ್ನು. ಸೊ ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡಿ ಏಲಿಯನ್ ಟೆಂಪಲ್ಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿಶ್ವ. ನಾನಿವತ್ತು ಹೋಗ್ತಾ ಇರೋದು ಒಂದು ಟೆಂಪಲ್ ಅಂದರೆ ಇದು ಯಾವುದೋ ದೇವರಿನ ಟೆಂಪಲ್ ಅಲ್ಲ, ಇದು ಒಂದು ಏಲಿಯನ್ ಟೆಂಪಲ್. ಹ್ಯೂಮನ್ ಹಿಸ್ಟ್ರಿ ಒಳಗೆ ನಾನು ವಿಸಿಟ್ ಮಾಡ್ತಾ ಇರೋ ಟೆಂಪಲ್ ಬಂದುಬಿಟ್ಟು ಒಂದು ಟರ್ನಿಂಗ್ ಪಾಯಿಂಟ್. ಯಾಕೆ ಟರ್ನಿಂಗ್ ಪಾಯಿಂಟ್ ಅಂತಂದ್ರೆ ಎಲ್ಲೂ ಕೂಡ ಜಗತ್ತೊಳಗೆ ಏಲಿಯನ್ ಟೆಂಪಲ್ ಇಲ್ಲ. ಕನ್ನಡ ಯೂಟ್ಯೂಬರ್ ಒಳಗೆ ನಾನು ಫಸ್ಟ್ ಅನ್ಕೊತೀನಿ ಏಲಿಯನ್ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಸೊ ಬರ್ರಿ ಏಲಿಯನ್ ಟೆಂಪಲ್ನ ಎಕ್ಸ್ಪ್ಲೋರ್ ಮಾಡಿ ಅದು ಯಾವ ಥರ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣಂತ. ನಾನೀಗ ತಮಿಳುನಾಡಿನ ಸೇಲಂ ಒಳಗಡೆ ಅದೇನಿ. ಇವ್ರು ಮಾತಾಡೋದು ತಮಿಳು, ಬಟ್ ನನಗೆ ತಮಿಳು ಬರಲ್ಲ. ಸೊ ಯಾವ ಥರ ಕಮ್ಯುನಿಕೇಟ್ ಮಾಡ್ಬೇಕು ಯೋಚನೆ ಮಾಡ್ತೀನಿ. ಇವ್ರಿಗೆ ಹಿಂದಿ ಕೂಡ ಬರಲ್ಲ, ನನಗೆ ತಮಿಳು ಬರಲ್ಲ, ಅದ ಪ್ರಾಬ್ಲಮ್. ನನ್ನ ಬಸ್ ಸ್ಟ್ಯಾಂಡ್ ಅಲ್ಲೈತೀಗ. ಸೊ ನಡ್ಕೊತ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬೇಕು. ಬಸ್ ಸ್ಟ್ಯಾಂಡ್ ಕಡೆ ಹೋದ್ರೆ ಅಲ್ಲಿಂದ ಏಲಿಯನ್ ಟೆಂಪಲ್ಗೆ ಹೋಗ್ಬೋದು. ಅದಕ್ಕೋಸ್ಕರ ಈ ರಾಮಕೌಂಡಂ ಊರಿಗೆ ಬಂದ ಮೇಲೆ ಫಸ್ಟಿಗೆ ನಮಗೆ ಈ ವರಾಹ ಸ್ವಾಮಿದು ಒಂದು ಟೆಂಪಲ್ ಸಿಗುತ್ತೆ. ಅದ್ರ ಫ್ರಂಟ ನಮ್ಗೆ ಇನ್ನೊಂದು ಟೆಂಪಲ್ನ ಬಿಲ್ಡ್ ಮಾಡತ್ತಾರ. ಇದು ಏಲಿಯನ್ ಟೆಂಪಲ್. ಸೊ ಇದು ನಂದಿ ಟೆಂಪಲ್, ಮೇಲ್ಗಡೆ ಏನೋ ಶಿವ ಟೆಂಪಲ್ನ ಬಿಲ್ಡ್ ಮಾಡತ್ತಾರಂತ. ಸೊ ಈ ಅಂಡರ್ಗ್ರೌಂಡ್ ಒಳಗೆ ಆ ಏಲಿಯನ್ ಟೆಂಪಲ್ ಇರೋದು. ಬರ್ರಿ ಹೋಗೋಣಂತೀಗ. ದಾರಿ ಭಾಳ ಚಿಕ್ಕದಾಗೈತಿ ಒಳಗಡೆ, ಬಟ್ ಡೋರ್ ಕೂಡ ಚಿಕ್ಕದಾಗೈತಿ. ಫೈನಲಿ ನಾವು ಏಲಿಯನ್ ಟೆಂಪಲ್ ಒಳಗಡೆ ಬಂದ್ವಿ. ಇದು ಆ ಏಲಿಯನ್ ಒಂದು ಸ್ಟ್ಯಾಚ್ಯೂ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಂತೀಗ. ನಾನೀಗ ಅಂಡರ್ಗ್ರೌಂಡ್ ಒಳಗಿರುವಂತಹ ವಿಶ್ವದ ಮೊದಲ ಏಲಿಯನ್ ಟೆಂಪಲಿಗೆ ಬಂದೆ. ಸೊ ಇದು ಆ ಏಲಿಯನ್ ಟೆಂಪಲಿನ ಒಂದು ಸ್ಟ್ಯಾಚ್ಯೂ. ಸುಮಾರು 6 ಫೀಟ್ ಹೈಟಲ್ಲಿ ಇದು ಈ ಸ್ಟ್ಯಾಚ್ಯೂ. ಸೊ ಇದ್ರ ಕಣ್ಣುಗಳನ್ನ ಹತ್ತಿರದಿಂದ ನೋಡಿರ್ಬೇಕಾರೆ ಭಾಳ ದೊಡ್ಡ ಅದಾವು. ಸೊ ತಲೆನೂ ಕೂಡ ನೋಡ್ಬೋದು ನೀವು, ಒಂಥರ ಚಪ್ಪಟೆ ಆಗೈತಿ. ಮತ್ತು ಇದಕ್ಕೆ ಕುಂಕುಮ ಎಲ್ಲ ಹಾಕಿದ್ದಾರೆ, ಮತ್ತು ಪೂಜೆನೂ ಕೂಡ ಮಾಡಿದ್ದಾರೆ ಇವತ್ತು ಸಂಕ್ರಮಣ ಇದ್ದಿದ್ದಕ್ಕೆ. ಸುಮಾರು 6 ಫೀಟ್ ಹೈಟ್ ಐತಿ ಸ್ಟ್ಯಾಚ್ಯೂ. ಅಂದ್ರೆ ಆಲ್ಮೋಸ್ಟ್ ನನ್ನ ಹೈಟಿಗೆ ಮ್ಯಾಚ್ ಆಗತೈತಿ. ಇದನ್ನು ಗ್ರೇ ಏಲಿಯನ್ ಅಂತ ಕರೀತಾರೆ. ಮತ್ತು ಇದಕ್ಕೆ ಇನ್ನೊಂದು ಹೆಸರು ಕೂಡ ಐತಿ, ಅದೇನಂದ್ರೆ ರೋಸ್ವೆಲ್ ಗ್ರೇ ಏಲಿಯನ್ ಅಂತ. ಆಲ್ರೆಡಿ ನೋಡಿರ್ತೀರಿ ಟಿ ವಿ ಒಳಗೆ ಅಥವಾ ನ್ಯೂಸ್ ಪೇಪರ್ ಒಳಗೆ. ಆ ಏಲಿಯನ್ ಫೋಟೋಗೆ ಕಂಪ್ಲೀಟ್ ಆಗಿ ಈ ಏಲಿಯನ್ ಸ್ಟ್ಯಾಚ್ಯೂ ಬಂದುಬಿಟ್ಟು ಮ್ಯಾಚ್ ಆಗ್ತೈತಿ. ಈ ಏಲಿಯನ್ ಸ್ಟ್ಯಾಚ್ಯೂ ಹೊಟ್ಟೆ ಮೇಲ್ಗಡೆ ಫ್ಲೈಯಿಂಗ್ ಸಾಸರ್ದು ಒಂದು ಸೀಕ್ರೆಟ್ ಡಿಸೈನ್ ಐತಂತ. ಬಟ್ ನಮ್ಗೆ ಇವತ್ತು ಕಾಣಾಗ್ತಿಲ್ಲ, ಯಾಕಂದ್ರೆ ಪೂಜೆ ಮಾಡಿದ್ದಕ್ಕೆ ಅದಕ್ಕೆಲ್ಲ ವಸ್ತ್ರ ಎಲ್ಲ ಹಾಕಿದ್ದಾರೆ. ಅದಕ್ಕೋಸ್ಕರ ಸುಮಾರಷ್ಟು ಸೀಕ್ರೆಟ್ ಡಿಸೈನ್ಗಳನ್ನು ಈ ಸ್ಟ್ಯಾಚ್ಯೂ ಮೇಲ್ಗಡೆ ಹಾಕಿದಾರಂಥವ್ರು. ಇದರ ಓನರ್ ನನಗೆ ಇನ್ಫಾರ್ಮ್ ಮಾಡಿದ್ರು. ಮತ್ತು ಇದರ ನೆಕ್ನು ಕೂಡ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು, ಸ್ನೇಕ್ ಇದ್ದಂಗೆ ಐತಿದೆ. ಮತ್ತು ಇದನ್ನು ಹಿಂದೂ ದೇವರುಗಳು ಯಾವ ಥರ ಪೂಜಿಸ್ತಾರಲ್ಲ ಅದೇ ಥರ ಈ ಒಂದು ಸ್ಟ್ಯಾಚ್ಯೂನ ಪೂಜೆ ಮಾಡ್ತಾರೆ. ನಿಮಗೂ ಕೂಡ ಈ ವಿಡಿಯೋದೊಳಗೆ ಕಾಣ್ತಿರ್ತೈತೆ ಆ ಥರ ಪೂಜೆ. ಈ ಏಲಿಯನ್ ಸ್ಟ್ಯಾಚ್ಯೂ ಮುಂದ್ಗಡೆನ ನಮಗೆ ಇನ್ನೊಂದು ಸ್ಟ್ಯಾಚ್ಯೂ ಸಿಗ್ತೈತಿ. ಆ ಸ್ಟ್ಯಾಚ್ಯೂ ಯಾವುದಪ್ಪ ಅಂತಂದ್ರೆ ಅಗಸ್ತ್ಯ ಮಹಾಮುನಿಗಳದ್ದು. ಇವರೇನೋ ಇದನ್ನೇನು ಬಿಲ್ಡ್ ಮಾಡ್ಯಾರಲ್ಲ ಓನರ್, ಅವ್ರ ಕನಸ್ನಾಗ ಬಂದು ಈ ಟೆಂಪಲ್ನ ಬಿಲ್ಡ್ ಮಾಡಂತ ಹೇಳಿದ್ರಂತ. ಅದಕ್ಕೆ ಈ ಓನರ್ ಏಲಿಯನ್ ಕಡೆಯಿಂದ ಪರ್ಮಿಷನ್ ತೊಗೊಂಡು ಈ ಟೆಂಪಲ್ನೇನೋ ಬಿಲ್ಡ್ ಮಾಡಿದ್ದಾರೆ. ನೀವೀಗ ನೋಡ್ತಾ ಇರೋದು ಇದು ಮೇಲ್ ಏಲಿಯನ್ ಟೆಂಪಲ್. ಸೊ ಹೊರಗಡೆ ಆಗಲೇ ಬಿಲ್ಡ್ ಮಾಡತ್ತಾರ ಅಂತ ತೋರಿಸಿದೆ ಅಲ್ಲ, ಅದು ಫೀಮೇಲ್ ಏಲಿಯನ್ ಟೆಂಪಲ್ ಅಂತ. ಇದು ಮೇಲ್ ಇಲ್ಲೈತಿ, ಫೀಮೇಲ್ ಆ ಕಡೆ ಐತಿ. ಸೊ ಮೇಲ್ಗಡೆ ಬಂದ್ಬಿಟ್ಟು ಶಿವ ಟೆಂಪಲ್ ಐತಿ. ಸೊ ಇಲ್ಲೇ ವರಾಹ ಸ್ವಾಮಿ ಟೆಂಪಲ್ ಐತಿ ಈ ಕಡೆ. ಸೊ ಈ ಕಡೆ ನಂದಿದೊಂದು ಸ್ಟ್ಯಾಚ್ಯೂ ಐತಿ. ಸೊ ಅಗಸ್ತ್ಯ ಮಹಾಮುನಿಗಳ ಒಂದು ಸ್ಟ್ಯಾಚ್ಯೂ ಇದೆ ನಾನು ಆಗಲೇ ಹೇಳ್ದಂಗೆ. ಸೊ ಇನ್ನೂ ಕೂಡ ಕೆಲವೊಂದು ಕಡೆ ಇದನ್ನು ಕನ್ಸ್ಟ್ರಕ್ಷನ್ ಮಾಡತ್ತಾರ, ಬಟ್ ಎಲ್ಲೂ ಕೂಡ ಕಂಪ್ಲೀಟ್ ಆಗಿಲ್ಲ ಇದೆ. ಈ ಟೆಂಪಲ್ ಇರೋ ಪ್ಲೇಸ್ ಒಳಗೆ 2 ಸಲ UFO ಅಂದರೆ ಫ್ಲೈಯಿಂಗ್ ಸಾಸರ್ಸ್ ವಿಸಿಟ್ ಮಾಡಿದ್ವಂತ. ಅದ್ರ ಒಳಗಿರೋ ಏಲಿಯನ್ಸ್ ಕಡೆಯಿಂದ ಪರ್ಮಿಷನ್ ತೊಗೊಂಡು ಈ ಒಂಥರ ಏಲಿಯನ್ ಟೆಂಪಲ್ನ ಇದರ ಓನರ್ ಬಿಲ್ಡ್ ಮಾಡಿದಾರ. ಸೊ ಮೇಲ್ಗಡೆ ನಮ್ಗೆ ಈಗ ಆಲ್ರೆಡಿ ಓನರ್ ವೇಟ್ ಮಾಡತ್ತಾರ. ಅವ್ರ ಕಡೆ ಮಾತಾಡಿ ಅವ್ರ ಅಭಿಪ್ರಾಯ ಏನು, ಇದನ್ನು ಯಾಕೆ ಕಟ್ಸಿದ್ರು ಅಂತ ಹೇಳಿ ತಿಳ್ಕೊಳ್ಳೋದಂತ ಬರ್ರಿ. ಸೊ ಈಗ ಏಲಿಯನ್ ಟೆಂಪಲಿನ ಓನರ್ ನಮ್ಮ ಬ್ಯಾಕ್ ಸೈಡ್ ಒಳಗೆ ಅದಾರ. ಸೊ ಅವ್ರ ಜೊತೆ ಮಾತಾಡಿ ಇದ್ರ ಹಿಸ್ಟ್ರಿ ಏನಂತಂತೇಳಿ ತಿಳ್ಕೊಳ್ಳೋಣಂತ. सर नमस्कार. नमस्कार सर आपका नाम? सिद्धार्थ बाकिया. मैं थोड़ा आपको क्वेश्चन पूछना चाहता हूँ, ट्रांसलेट करके थोड़ा बोलिए. ओके, आप क्यों ये पूजा करने का सोचे? பல ஆயிரம் வருஷமா ஏலியன்கள் இருக்காங்க. மனிதர்களால் மறைக்கப்பட்ட தெய்வம் தான் வந்து ஏலியன்கள். அது வந்து
பொதுமக்களும் எல்லா பீப்புளும் வந்து ஏலியனை வழிபாடு செய்யறதுக்காக நம்ம வந்து கோயில் கட்டியிருக்கோம். बहुत पुराना मंदिर, मतलब पुराना मंदिर है ये। हाँ और इनको पहले से मतलब भगवान ने आके दर्शन दिए कि हमारा मंदिर बनाओ, और लोग बाग के लिए ये मंदिर बनाया गया है। ओके 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 और मंदिर का जो शिवजी जी के पुत्र ही एलियन है, इनका कहने का मतलब। ओके ओके சிவன் நெற்றிக்கண்ணிலிருந்து தோன்றியவர் தான் ஏலியன். हाँ, शिव जी के जो तीसरी आग है उनमें से निकले हुए एलियन है। या आप कुछ पर्टिकुलर टाइम में पूजा करते हैं उसका? என்ன டைமிங் அது எப்போ பூஜை பண்ணுவோம் இல்லை எப்போ வேணாலும் பண்ணுவோம்? எப்ப வேணாலும் பூஜை इसका कोई पूजा का टाइम नहीं है, हम कब जब मर्जी पूजा कर सकते हैं। ओके ओके इवनिंग या मॉर्निंग? एनी टाइम एनी टाइम ओके ओके क्यों बिलीव करते हैं इसको? நீ எப்படி பிலீவ் உண்மைன்னு நினைக்கிற? அவங்க ஏலியன் தான் இருக்காங்கல்ல, அது ஒன்றும் பொய் ஒன்றும் इनका கிடையாது. कहने का मतलब है एलियन है, हकीकत में एलियन है। हाँ और इन्होंने देखा है, इन्होंने एलियन से बात भी की है इस जगह पर ही, इस जगह पे? इस जगह पर ही ओके ओके इनका पूरा भरोसा है एलियन है। कितने बार बात किए? एतन टाइम பேசிருக்கறேன் एलियन ஒரு முறை பேசி एक टाइम भी बात ಒನ್ ಟೈಮ್ ಓಕೆ ಓಕೆ ನಿಮ್ಗೆ ಯಾರಾದರೂ ಹೇಳಿದಾರಾ ಇದು ಫೇಕು ಆ ಥರ ಈ ಥರ ಅಂತ? இப்போ யாரும் இது வந்து ஃபேக்னு சொன்னதே கிடையாது இன்னை வரைக்கும். ಹ್ಞೂ எல்லாரும் இப்போ என்ன சொல்றது, ஏலியனை ப்ரே பண்ணிக்கிட்டு தான் இருக்காங்க எல்லாருமாவும். ओके யாரும் வந்து ஃபேக்லாம் சொல்லவே இல்லை. एलियन की पूजा करने वाले बहुत लोग हैं। हाँ। और सब लोग बिलीव कर रहे हैं, इसलिए यहाँ पर आया जा रहा है मंदिर के लिए। ओके बहुत लोग आ रहे हैं, जैसे बेंगलुरु से, हाँ राजस्थान से। मैं भी अभी बेंगलुरु से आप आया भी हूँ। बेंगलुरु से आए, बेंगलुरु से राजस्थान, गुजरात, उत्तराखंड, सिंगापुर, वहाँ सब लोग यहाँ पे आए हैं। ओके इधर कोई पूजे के लिए आते हैं इधर का लोग? यहाँ लोकल யாராவது வந்துக்கிறாங்களா பூஜைக்குங்க சாமி ஏலியன் கும்பிட? நிறைய பேர் வருவாங்க. हाँ, लोकल में बहुत लोग आते हैं करने के लिए। ओके ओके फोटो है आपके पास? ஏதாவது வச்சுக்கிறியா? அது டைம் காமிச்சல்ல ஏலியனோடது இது காமிச்சல்ல குட்டி, அந்த மாதிரி ஏதோ கேக்குறாங்க, ஏதாவது வச்சுக்கிறீங்களா? இதான் என்ன ஃபோட்டோ ஆரா டெஸ்டிங் ரிப்போர்ட் हाँ, தான். आरा टेस्ट ओके टेस्ट मीन्स क्या होता है? टेस्टिंग करके नासालिंदा वो अंदर नासाದಿಂದ ಇವರು नासा से बात हुई है, इनको कॉल पे। नासा से उनका बात हुई है? हाँ, ओके ओके नासा वालों ने मंदिर देख के इनको कॉल करके बात करी कि ये हकीकत है। ಓಕೆ 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 ನಾಸಾದಿಂದ ಇವ್ರಿಗೆ ಟೆಸ್ಟಿಂಗ್ ಮಾಡಿ ಕೊಟ್ಟಿದ್ದಂತಹ ರಿಪೋರ್ಟ್ ಇದು. ಸೊ ಓಕೆ ಓಕೆ ಇದು ಸ್ಟ್ಯಾಚು ಒಳಗಡೆ ಇರೋ ಸ್ಟ್ಯಾಚು अंदर का स्टैचू हाँ, ये टेम्पल का? टेंपल में ओ शिवा टेम्पल का ओके ओके शिवा. हाँ ये शिवा ओके ये कब दिए आपको नासा இது वाले ने? எப்ப அனுப்பிச்சுட்டு நாசா கொடுப்பாங்க? இது நாசா துபாயிலேருந்து துபாயில இருந்து दुबईಯಿಂದ துபாயிலேருந்து दुबईಯಿಂದ ஒரு 1.5 வருஷம் இருக்கும். 1.5 साल हो गया। 1.5 साल हो गए। हम भी आ सकते हैं पूजे के लिए? पूजा के लिए இவங்களும் வரலாமா? एनी सीक्रेट विक्रेट कुछ है? யார் வேணாலும் வரலாம். एनी कोई भी आ सकता है। आपको कोई मन्नत है, कुछ पूजा करनी है तो वो बताएंगे कि इसकी क्या विधि है, कैसे पूजा करनी है। இது சாமி கும்பிடணும்னா ஒரு விதி இருக்குல்ல, நம்ம இப்படிதான் கும்பிடணும்னு? இல்லை நார்மல் नॉर्मल पूजा? ನಾರ್ಮಲ್ ಪೂಜಾ. ಓಕೆ आपके साथ बात करके ಖುಷಿ हुआ है सर, ಥ್ಯಾಂಕ್ ಯು. ಈ ಏಲಿಯನ್ ಟೆಂಪಲ್ ಒಳಗೆ ಪ್ರತಿ 3 ತಿಂಗಳಕ್ಕೊಂದ್ಸಲ ಪೂಜೆ ಆಗ್ತದಂತ. ಮತ್ತು ಇದನ್ನು ಈ ಏಲಿಯನ್ ಸ್ಟ್ಯಾಚ್ಯೂನ ಏನು ಪೂಜೆ ಮಾಡ್ತಾರಲ್ಲ ಅದನ್ನು ಹಿಂದೂ ಧರ್ಮದಂಗೆ ಮಾಡ್ತಾರೆ. ಅಂದ್ರೆ ತಿಲ್ಕ ಇಡೋದಾಗಲಿ ಪೂಜೆ ಮಾಡೋದಾಗಲಿ ಎಲ್ಲ ಆ್ಯಸ್ ಇಟ್ ಈಸ್ ಹಿಂದೂ ಧರ್ಮದಂಗೆ ಇರ್ತೈತಿ. ಇದು ಕೂಡ ನಡೆಯೋದು ನಮ್ಮ ಭಾರತದೊಳಗೆ ಇಂಥ ವಿಚಿತ್ರಗಳು. ಇದು ನನ್ನ ಏಲಿಯನ್ ಟೆಂಪಲಿನ ವಿಡಿಯೋ. ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ, ವಿಡಿಯೋ ಹೆಂಗೈತೆ ಅಂತೇಳಿ ಕೆಳಗೆ ಕಮೆಂಟ್ ಮಾಡಿರಿ, ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.